ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಚೇತನ ಗುರುರಾಜ್. ನಾವು ಸಂಜೆ ಟಾರ್ಚ್ ಲೈಟ್ ನೋಡೋಣ ಅಂತ ಹೋಗ್ತಾ ಇದ್ವಿ. ಮಧ್ಯಾಹ್ನ ಜೋರು ಮಳೆ ಇತ್ತು. ಮಳೆ ನಿಂತ ಮೇಲೆ ನಾವು ಹೊರಟ್ವಿ. ತುಂಬಾ ಚೆನ್ನಾಗಿ ಅನಿಸ್ತು. ತುಂಬಾ ಟ್ರಾಫಿಕ್ ಇತ್ತು, ತುಂಬ ಕ್ರೌಡ್ ಇತ್ತು, ಜನ ಅಂತೂ ತುಂಬಾ ಭಯ ಆಗ್ತಾಯಿತ್ತು. ನಾನು ಎಲ್ಲಿ ಹೇಗೆ ಹೋಗೋದಪ್ಪ ಅಂತ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ದಸರಾ ಆದರೆ ನೋಡಿದ್ದೀನಿ, ಬಟ್ ಟಾರ್ಚ್ ಲೈಟ್ ಮಾತ್ರ ಹೋಗೋಕ್ಕಾಗಲಿಲ್ಲ. ಇದು ಹೋಗೋಣ ಅಂದ್ಬಿಟ್ಟು ಈ ಸಲ ಹೋದ್ವಿ. ನಾನು ಆ್ಯಸ್ ಯೂಶುವಲ್ ಹೇಗಿತ್ತು ಅಲ್ಲಿ ಅದನ್ನೇ ಆಲ್ಮೋಸ್ಟ್ ಹಾಗೆ ಹಾಕಿದ್ದೀನಿ ನೋಡಿ. ಹೋಗಿ ಕೂತ್ಕೊಂಡ್ವಿ. ಸ್ಟಾರ್ಟ್ ಆಗಿದ್ದು 7:30 ಆಯಿತು. ಅಲ್ಲಿ ಗೆಸ್ಟ್ ಎಲ್ಲ ಬಂದಮೇಲೆ ಸ್ಟಾರ್ಟ್ ಮಾಡೋದು. ಹಾಗೇನೆ ಸಾಂಗ್ಸ್ ಎಲ್ಲ ಹಾಕಿದ್ರು, ಲೈಟ್ ಎಲ್ಲ ಬಿಟ್ಕೊಂಡು ಟಾರ್ಚ್ದು ತುಂಬಾ ಚೆನ್ನಾಗಿ ಅನಿಸ್ತು. ಎಲ್ಲರೂ ಎಂಜಾಯ್ ಮಾಡಿದ್ವಿ, ಮಕ್ಕಳೆಲ್ಲ ಸೇರಿಕೊಂಡು. ನನ್ನ ಮಗಳೂ ಫಸ್ಟ್ ಟೈಮ್, ಅವಳಿಗೆ ಖುಷಿ ಆಗಲಿ ಅಂತಲೇ ಕರ್ಕೋದ್ವಿ, ನೋಡಿ ಗೊತ್ತಾಗಲಿ ಅಂತ. ನಾನು ಫಸ್ಟ್ ಟೈಮೇ ಹೋಗಿರೋದಿದು. ಮುಂಚೆ ಎಲ್ಲ ಟಿ ವಿಲಿ ನೋಡ್ತಾಯಿದ್ದೆ. ಬಟ್ ಇದೇನಾಯಿತು ಅಂದರೆ ನಮಗೆ ಅಲ್ಲಿ ಬ್ಲಾಕ್ಸ್ ಅಂತ ಕೊಟ್ಟಿರ್ತಾರೆ, ಎ ಇಂದ ಫುಲ್ ಲೆಟರ್ಸ್. ಹಾಗಾಗಿ ನನಗೆ ತುಂಬಾ ದೂರ ಸಿಕ್ತು, ಎಮ್ ಅಂತ ಸಿಕ್ಕಿತ್ತು. ಬಟ್ ಅಷ್ಟು ಚೆನ್ನಾಗಿ ಅನಿಸ್ಲಿಲ್ಲ ನನಗೆ ನೋಡೋಕ್ಕೆ ದೂರದಿಂದ. ಓಕೆ, ಪರವಾಗಿಲ್ಲ ಅನಿಸ್ತು. ಎಲ್ಲ ಮುಂದೆ ಫ್ರಂಟಲ್ಲೇ ಮಾಡ್ತಾರೆ, ಅಲ್ಲಿ VIP ಹತ್ರನೇ. ನಮಗೆ ಗ್ರೌಂಡಲ್ಲಿ ಅಷ್ಟೇ ಯಾರಿಗೂ ಮಾಡಲ್ಲ, ನೀಟಾಗಿ ಕಾಣಿಸಲ್ಲ. ಬಟ್ ಓಕೆ, ಚೆನ್ನಾಗಿತ್ತು. ದೂರದಲ್ಲೇ ನೋಡ್ಕೊಂಡು ಬಂದ್ವಿ. ಫಸ್ಟ್ ಟೈಮ್ ಅಲ್ವಾ, ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ನೋಡೋಕ್ಕೆ ಅಂತ ಹೋದ್ವಿ. ಸುಮಾರು ಹಾಗೆ ಹಾಕಿದ್ದೀನಿ, ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ನಾವು ಇಲ್ಲಿ ಮುಂದೆನೇ ಕೂತಿದ್ವಿ. ಬಟ್ ತುಂಬ ಅಂದರೆ ನಮಗೆ ಗ್ರೌಂಡಲ್ಲಿ ತುಂಬ ಅಷ್ಟು ಮಧ್ಯದಲ್ಲಿ ಮಾಡ್ತಾಯಿದ್ರೆ ಅವರು. ಸೆಂಟ್ರಲ್ಲಿ ಎಲ್ಲರಿಗೂ ಚೆನ್ನಾಗಿ ಕಾಣಿಸುತ್ತೆ ಅದು ಪೂರ ರೌಂಡ್ ಪೂರನು. ಬಟ್ ಇದು ಅವರು ಮುಂದೆ ಅಲ್ಲಿರೋರಿಗೆ, ಫ್ರಂಟ್ ಇರೋರಿಗೆ, VIPಸ್ಗೆ ಮಾಡ್ತಾರೆ. ಹಾಗಾಗಿ ಅಷ್ಟು ಚೆನ್ನಾಗಿ ನಮಗೆ ಕಾಣಿಸಲ್ಲ. ನಾವು ಬ್ಯಾಕ್ ಸೈಡ್ಗೆ ಕೂತಿದ್ವಿ, ಅವ್ರ ಫ್ರೆಂಡ್ ನಮಗೆ ಕಾಣಿಸ್ತಾ ಇರಲಿಲ್ಲ. ಬಟ್ ಓಕೆ, ಚೆನ್ನಾಗಿತ್ತು. VIPಸ್ ಎಲ್ಲ ಬಂದು ಒಂದು ರೌಂಡ್ ಎಲ್ಲ ಕಡೆನೂ ಹೋಗಿ ಅವ್ರಿಗೆಲ್ಲರಿಗೂ ಏನು ಅವರು ವೆಲ್ಕಮ್ ಮಾಡಬೇಕೋ ಅದೆಲ್ಲ ಮಾಡಿದ್ಮೇಲೆ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಅವ್ರನ್ನ ವೆಲ್ಕಮ್ ಮಾಡಿದ್ದಾಗಿರ್ಬೋದು. ಮತ್ತು ಅವರು ಅಷ್ಟೇ ಎಷ್ಟು ಚೆನ್ನಾಗಿ ಲೈನ್ ಹೇಗೆ ಕರೆಕ್ಟಾಗಿ ಬರ್ತಾಯಿದ್ರು ಅಂದರೆ ಅಷ್ಟು ಚೆನ್ನಾಗಿ ಕರೆಕ್ಟಾಗಿ ಲೈನಲ್ಲಿ ಮಾಡ್ತಿದ್ರು. ಅದು ಕುದುರೆ ಇದಿರ್ಬೋದು, ಎಲ್ಲನೂ ಎಷ್ಟು ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ರು ಅಂದರೆ ತುಂಬಾ ಚೆನ್ನಾಗಿತ್ತು. ಅದೆಲ್ಲ ಖುಷಿ ಆಯಿತು ಲೈವಲ್ಲಿ ನೋಡಿದ್ದು. ಬಟ್ ಟಿ ವಿಲಿ ಅಂದರೆ ತುಂಬಾ ಕ್ಲಾರಿಟಿ ಕಾಣಿಸ್ತಾ ಇತ್ತು. ಅಲ್ಲೇನಂದರೆ ನಮಗೆ ತುಂಬಾ ದೂರದಲ್ಲಿ ಕಾಣಿಸ್ತಾ ಇತ್ತು, ಅಷ್ಟೇನೇನಿಲ್ಲ ವ್ಯತ್ಯಾಸ. ಏನಂದರೆ ಡೈರೆಕ್ಟಾಗಿ ಲೈವಾಗಿ ಕ್ರೌಡ್ದು ಸೌಂಡೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿ ತುಂಬಾ ಚೆನ್ನಾಗಿ ಅನಿಸ್ತು. ಖುಷಿ ಆಯಿತು ನೋಡಿ, ತುಂಬಾ ಚೆನ್ನಾಗಿ ಅನಿಸ್ತು ನನಗೆ.
ನಾನು ಮಧ್ಯ ಮಾತ್ರ ಸುಮಾರು ವಾಯ್ಸ್ ಓವರ್ ಕೊಟ್ಟಿದ್ದೀನಿ, ತುಂಬ ಎಲ್ಲನೂ ಕೊಡೋಕೆ ಹೋಗಿಲ್ಲ, ಯಾಕೆಂದರೆ ಅಲ್ಲಿ ಎಂಜಾಯ್ಮೆಂಟ್ ಹಾಗೆ ಹಾಕಿದ್ರೇ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಅವ್ರು ಲೈನ್ ಫಾರ್ಮೆಟ್ ಮಾಡಿದ್ದಾರೆ ಅಂತ. ಹಾಗೆ ಎಲ್ಲ ಆಲ್ಮೋಸ್ಟ್ ಹಾಗೆ ಹಾಕಿದ್ದೀನಿ ನೋಡಿ. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಡ್ರೋನ್ದು ಸ್ಟಾರ್ಟ್ ಮಾಡಿದ್ರು. ನಮ್ಗೆ ಎಷ್ಟಾಗುತ್ತೆ ಅಷ್ಟು ನಾನು ಕ್ಯಾಪ್ಚರ್ ಮಾಡಿದ್ದೀನಿ, ನಿಮಗೆಲ್ಲ ತೋರಿಸ್ಬೇಕು ಲೈವ್ ಆಗಿ ಅಂದ್ಬಿಟ್ಟು ನಾನು ಈಗ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಅನಿಸುತ್ತೆ ಇದು ನೋಡಿ. ನನಗೆ ಎಷ್ಟು ಕವರ್ ಮಾಡ್ಬೋದು ಅಷ್ಟೆಲ್ಲ ಕವರ್ ಮಾಡಿ, ಮತ್ತು ಅಲ್ಲಿ LED ಕೂಡ ಕವರ್ ಮಾಡಿದ್ದೀನಿ ನಾನು ನೋಡಿ. ಡ್ರೋನ್ದೆಲ್ಲ ತುಂಬಾ ಚೆನ್ನಾಗಾಯಿತು. ಬಟ್ ಇನ್ನು ಸ್ವಲ್ಪ ಮೇಲ್ಗಡೆ ನಮ್ಗೆ ಕಾಣಿಸಿದ್ರೆ ತುಂಬಾ ಚೆನ್ನಾಗಿ ಅನಿಸಿದ್ದು, ಹತ್ರದಲ್ಲೇ ಕಾಣಿಸ್ತಾ ಇತ್ತು ನಮಗೆ. ಬಟ್ ಸ್ವಲ್ಪ ಅಂದರೆ ನಮ್ಮ ಆಪೋಸಿಟ್ ಅವ್ರಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮ್ಮ ಹತ್ರದಲ್ಲಿ ಇರೋದನ್ನು ನಮ್ಗೆ ಅಷ್ಟೊಂದು ನೀಟಾಗಿ ಕಾಣಿಸ್ಲಿಲ್ಲ, ಬಟ್ ಅರ್ಧ ಕಾಣಿಸ್ತು. ಬಟ್ ತುಂಬ ಚೆನ್ನಾಗಿತ್ತು. ಏನಂದರೆ ಹೊಸದಾಗಿ ಡ್ರೋನ್ ಅದು ನೋಡಿದ್ದು ತುಂಬಾ ಖುಷಿ ಆಯಿತು. ಮತ್ತು ಅಲ್ಲಿ ಎಲ್ಲ ಪ್ರೋಗ್ರಾಮ್ ಆದಮೇಲೆ ನಾವು ಆನ್ ದ ವೇ ಬರ್ತಾ ಅದು ಡ್ರೋನ್ದು ಕೂಡ ನೋಡಿದ್ವಿ. ಎಷ್ಟೊಂದು ಡ್ರೋನ್ ಇಟ್ಟಿದ್ರು ಅಂದರೆ ಪಾಪ ಅವ್ರು ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅನ್ನೋದನ್ನು ನೋಡಿ, ಅವ್ರಿಗೆ ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಅಂತ ತುಂಬಾ ಚೆನ್ನಾಗಿತ್ತು. ಅವ್ರಿಗೆ ಖುಷಿ ಆಯಿತು. ನಮಗೆಲ್ಲ ಖುಷಿ ಪಡೋಗೋಸ್ಕರ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಜನಕ್ಕೋಸ್ಕರ. ಮತ್ತು ಇದು ಅಷ್ಟೇ ಲೇಸರ್ದು ಮಾಡಿದ್ದು ತುಂಬಾ ಚೆನ್ನಾಗಿ ಅನಿಸ್ತು. ಈ ಲೇಸರ್ದು ಏನು ಅನಿಸ್ತಾಯಿತ್ತು ಅಂದರೆ ನಮ್ಮ ಆಪೋಸಿಟ್ ಅವ್ರಿಗೆ ತುಂಬ ಚೆನ್ನಾಗಿ ಅನಿಸ್ತು, ನಮಗೆ ಎಲ್ಲ ಉಲ್ಟಾ ಕಾಣಿಸ್ತಾ ಇತ್ತು. ಬಟ್ ಓಕೆ, ತುಂಬ ಹತ್ರದಿಂದನೇ ನಮ್ಗೆ ಇದೂ ಕೂಡ ಕಾಣಿಸ್ತು. ಇದ್ರ ಬ್ಯಾಕ್ ಸೈಡೇ ನಾವು ಕುಂತಿರೋದ್ರಿಂದ ತುಂಬಾ ಚೆನ್ನಾಗಿ ನಮಗೆ ಹತ್ರದಲ್ಲೇ ಚೆನ್ನಾಗಿ ಸಿಕ್ತು. ಆಲ್ಮೋಸ್ಟ್ ಎಲ್ಲದ್ರದ್ದು ಮಾಡಿದ್ದಾರೆ. ನಮ್ಮ ಕವಿಗಳಿಗಿರ್ಬೋದು, ಮತ್ತು ನಮ್ಮದು ರಾಷ್ಟ್ರದ ಏನೇನಿದೆ, ನಮ್ಮ ಏನು ಫೇಮಸ್ ಎಲ್ಲ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ.
ನೋಡಿ ಎಷ್ಟು ಚೆನ್ನಾಗಿತ್ತು. ಆ ಜನದ ಕ್ರೌಡ್ ಕೇಳೋಕ್ಕೆ ಎಷ್ಟು ಖುಷಿ ಅಂತ. ನೆಕ್ಸ್ಟ್ ಪಂಜಿಂದು ಸ್ಟಾರ್ಟ್ ಆಯಿತು. ಅದೆಲ್ಲ ತುಂಬಾ ಚೆನ್ನಾಗಿ ಅನಿಸ್ತು. ನಾವು ಕೂಡ ಬೇಗನೆ ಬಂದ್ಬಿಟ್ವಿ ಇದೆಲ್ಲ ನೋಡಿಕೊಂಡು. ನೋಡಿ ಎಷ್ಟು ಎಫೆಕ್ಟ್ ಹಾಕಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನೋಡೋಕ್ಕೆ ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿ ಅನಿಸ್ತು ನಮಗಂತೂ. ನಾನು ಫಸ್ಟ್ ಟೈಮ್ ಹೋಗಿದ್ದು ತುಂಬಾ ಖುಷಿ ಆಯಿತು. ಅದೇ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತಲೇ ಹೋಗಿದ್ದು. ಅವಳಿಗೂ ಈ ಥರ ಗೊತ್ತಾಗಲಿ, ಸ್ವಲ್ಪ ದೊಡ್ಡವಳಾಗಿದ್ದಾಳಲ್ಲ, ನೋಡೋಣ ಕರ್ಕೊಂಡು ಹೋಗೋಣ ಅಂತಲೇ ಕರ್ಕೋದ್ವಿ. ಬಟ್ ಎಲ್ಲ ಚೆನ್ನಾಗಿತ್ತು. ಸ್ವಲ್ಪ ದೂರದಲ್ಲಿ ನನಗೆ ಸಿಕ್ಕಿದ್ದು ಅದೊಂದಷ್ಟೇ ಅನಿಸಿದ್ದು, ಬಿಟ್ಟರೆ ಇನ್ನೇನೂ ಇಲ್ಲ. ಬಟ್ ತುಂಬಾ ಚೆನ್ನಾಗಿತ್ತು. ಕ್ರೌಡ್ ಮಾತ್ರ ಸಖತ್ತಿರುತ್ತೆ. ಹೋದರೆ ಹುಷಾರಾಗಿ ಹೋಗಿ ಅಷ್ಟೇ. ಮಕ್ಕಳು ಕರ್ಕೊಂಡು ಹೋದ್ರಂತೂ ಹುಷಾರಾಗಿ ಹೋಗಿ. ತುಂಬಾ ಕ್ರೌಡ್ ಇರುತ್ತೆ, ಜೋಪಾನವಾಗಿ ಹೋಗಬೇಕು. ಇಲ್ಲಿಂದ ನಾವು ಬೇಗನೆ ಹೊರಟು ಬಂದುಬಿಟ್ವಿ. ಏನಕ್ಕೆಂದರೆ ಜನ ಕ್ರೌಡ್ ಆದರೆ ಮಕ್ಳು ಇಟ್ಕೊಂಡು ಬರೋದು ತುಂಬಾ ಕಷ್ಟ ಅಲ್ಲಿ ಬರೋದು ಅಂದ್ಬಿಟ್ಟು ನಾವು ಬೇಗ ಎದ್ಬಿಟ್ವಿ. ಇನ್ನು ಮುಗಿಯೋದು ಇನ್ನೂ ಇತ್ತು. ಇಲ್ಲಿ ಡ್ರೋನ್ ನಾನು ಹೇಳಿದ್ನೆಲ್ಲ ತೋರಿಸ್ತೀನಿ ಅಂತ. ಇಲ್ಲಿ ನೆಕ್ಸ್ಟ್ ಎದುರುಗಡೆ ಗ್ರೌಂಡಲ್ಲೇ ಡ್ರೋನಲ್ಲಿಂದ ಶೋ ಮಾಡಿದ್ದು. ತುಂಬಾ ಡ್ರೋನ್ ಇತ್ತು ನೋಡಿ. ಎಷ್ಟೊಂದು ಡ್ರೋನ್ ಇದೆ ಅಂತ, ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಟೆಕ್ನಿಷಿಯನ್ ಎಲ್ಲ ಅಂತ. ಮಕ್ಕಳಿಗೆಲ್ಲ ತೋರಿಸ್ಕೊಂಡು ಅದೇ ಬಂದ್ವಿ. ಎಷ್ಟು ಚಿಕ್ಕದಾಗಿ ನೋಡಿ, ಎಷ್ಟು ಚಿಕ್ಕದಾಗಿ ಕಾಣಿಸುತ್ತೆ ಅಂತ ಝೂಮ್ ಮಾಡಿದ್ದೀನಿ. ನಿಮಗೆ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲ ತೋರಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ನಾವು ಪಾರ್ಕಿಂಗ್ ದೂರ ಹಾಕಿದ್ವಿ. ಅವರು ಕೂಡ ದೀಪು ಕೂಡ ಬಂದಿದ್ದರು. ಒಟ್ಟಿಗೆ ಹೋದ್ವಿ. ಅವ್ರ ಫ್ಯಾಮಿಲಿನೂ ನಮ್ಮ ಫ್ಯಾಮಿಲಿನೂ ಇಬ್ಬರು ಹೋಗಿದ್ವಿ. ಆ್ಯಸ್ ಯೂಶುವಲ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನ್ ಮಾಡಿ ಹೋದ್ವಿ ಅಷ್ಟೇ, ಇನ್ನೇನಿಲ್ಲ. ಇದು ನೋಡಿ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ರೋಡು ಅಷ್ಟೇ ಇನ್ನು ಸ್ವಲ್ಪ ತಾಗಿದ್ರೆ ಕ್ರೌಡ್ ಆಗ್ತಾಯಿತ್ತು. ಅದಕ್ಕೆ ನಾವು ಬೇಗ ಹೊರಟ್ಬಿಟ್ವಿ, ಇನ್ನು ಬರೋಕ್ಕಾಗಲ್ಲ ಅಂತ. ಪೊಲೀಸವ್ರಿಗಂತೂ ಪಾಪ. ಇದು JSS ಕಾಲೇಜ್, ಮೆಡಿಕಲ್ ಕಾಲೇಜು. ಅದು ನೋಡಿ ಖುಷಿ ಆಯಿತು. ನಾನು ಎಕ್ಸಾಮ್ ಬರೆದಿದ್ದಲ್ಲಿ ನನಗೂ ಖುಷಿ ಆಯಿತು ನೋಡಿದ ತಕ್ಷಣ. ತುಂಬ ವರ್ಷ ಆಗಿತ್ತು ನೋಡಿ. ರೋಡ್ ಅಂತೂ ಎಷ್ಟು ಕ್ರೌಡ್ ಆಗುತ್ತೆ ಅಂತ ಅಂದರೆ ಅಷ್ಟು ಕ್ರೌಡ್ ಆಗುತ್ತೆ. ನಾವು ಅದಕ್ಕೆ ಒಳಗಡೆ ರೋಡಿಂದ ಬಂದುಬಿಟ್ವಿ. ಆಮೇಲೆ ರಿಂಗ್ ರೋಡ್ಗೆ ಜಾಯ್ನ್ ಆದ್ವಿ. ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಯಾವಾಗಲೂ ಅಷ್ಟೇ ನಾವು ಹೋದರೆ ಒಂದು ಕಡೆ ಪಾರ್ಕಿಂಗ್ ಮಾಡಿ ಆಮೇಲೆ ನಾವು ನಡ್ಕೊಂಡು ಹೋಗೋದು ಬೆಟರ್. ಇಲ್ಲೆಲ್ಲ ಈ ಥರ ದಸರಾ ಟೈಮಲ್ಲಿ ಮಾತ್ರ. ಆಮೇಲೆ ತುಂಬಾ ಕಷ್ಟ ಆಗುತ್ತೆ. ಅಲ್ಲಿ ಪಾರ್ಕ್ ಮಾಡಿಬಿಡ್ತೀವಿ, ಗಾಡಿ ತೆಗಿಯೋಕ್ಕಾಗಲ್ಲ ಬರಬೇಕಾದ್ರೆ. ಈಗ ಎಲ್ಲ ದೂರದಲ್ಲಿ ಹಾಕ್ಬಿಟ್ರೆ ನೋಡಿ ಇವಾಗಲೇ ಎಷ್ಟು ರೋಡಲ್ಲಿ ಕ್ರೌಡ್ ಆಗಿದೆ ಅಂತ. ಮೇನ್ ರೋಡಲ್ಲಂತೂ ಹೋಗೋಕ್ಕೆ ಆಗಲ್ಲ. ಒಳಗಡೆ ಸ್ವಲ್ಪ ರೋಡಲ್ಲಿ ಗೊತ್ತಿದ್ದರೆ ಮಾತ್ರ ಓಡಾಡೋಕ್ಕಾಗೋದು, ಇಲ್ಲಾಂದರೆ ಕಷ್ಟ. ಇಲ್ಲಾಂದರೆ ರಿಂಗ್ ರೋಡ್ ಮೇನ್ ರೋಡಲ್ಲಿ ಬಂದುಬಿಟ್ರೆ ಬೆಟರ್ ಅನ್ಕೋತೀನಿ. ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.